ಹಲೋ ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಚಾನಲಿಗೆ ಸ್ವಾಗತ ಸುಸ್ವಾಗತ. ನೋಡಿ ಇಲ್ಲಿ ಕಾಜು ಸುಡ್ತಾ ಇದ್ದೀವಿ. ಸುಟ್ಟ ನಂತರ ಹೇಗೆ ಆಗುತ್ತೆ ಅಂತ ಕೂಡ ತೋರಿಸ್ತೀನಿ. ಇದು ನಮ್ಮ ಅಜ್ಜಿ ಮನೆಗೆ ಬಂದಿದ್ದೀನಿ. ಸೊ ಲಾಗ್ಸ್ ಮಾಡೋಕ್ಕಾಗಲಿಲ್ಲ, ನಮ್ಮ ತಂದೆಗೆ ಹುಷಾರಿಲ್ಲಾಗಿತ್ತು. ಸೊ ಅದಕ್ಕೆ ಬಂದಿದ್ದೆ. ಹೇಗಿದೆ ನಮ್ಮ ಅಜ್ಜಿ ಮನೆ ಅಂತ ಕಮೆಂಟ್ ಮಾಡಿ, ಓಕೆನಾ? ಇವರು ನಮ್ಮ ತಂದೆ ಸುಮ್ಮನೆ ಕೂತ್ಕೊಂಡಿದ್ದಾರೆ. ನೋಡಿ ಫ್ರೆಂಡ್ಸ್, ಹೇಗಿದೆ ನೋಡಿ. ಕಾಜು ಇವಾಗ ಸುಟ್ಟಿದ್ದೀನಿ, ಬನ್ನಿ ಎಲ್ಲರೂ ತಿನ್ನೋಣ. ಜಾಸ್ತಿ ಇಲ್ಲಾಗಿತ್ತು, ಸ್ವಲ್ಪ ಇತ್ತು, ಅದನ್ನು ಸುಟ್ಟಿದ್ದೀನಿ, ಬನ್ನಿ ತಿನ್ನೋಣ. ಓಕೆ, ಇವತ್ತೊಂದು ರೆಸಿಪಿ ಮಾಡ್ತಿದ್ದೀನಿ. ಪ್ರೌನ್ಸ್ ಅಂತ, ಜಿಂಗಿ ಅಂತೀವಿ ನಾವು. ನಿಮ್ಮ ಸೈಡ್ ಏನಂತಾರೆ ಗೊತ್ತಿಲ್ಲ, ಏನು ಅಂತಾರೆ ಅಂತ ಗೊತ್ತಿದ್ದರೆ ಕಮೆಂಟ್ ಮಾಡಿ, ಓಕೆನಾ? ಓಕೆ, ಒಂದು ಬಾಣಲಿ ಇಟ್ಟಿದ್ದೀನಿ, ಸ್ಟವ್ ಕೂಡ ಹಚ್ಚಿದ್ದೀನಿ. ಈಗ ಕಾದ ಬಾಣಲಿಗೆ ಎಣ್ಣೆನ ಹಾಕ್ತೀನಿ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ಸಖತ್ತಾಗಿದ್ದೀನಿ ಕಣ್ರಿ. ಓಕೆ, ಬನ್ನಿ, ಎಣ್ಣೆ ಕಾದಿದೆ. ಇವಾಗ ನಾವು ಕೊಚ್ಕೊಂಡಿರೋ ಅಂಥ ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ ಕಾಳು, ಬೆಳ್ಳುಳ್ಳಿ, ಅರಿಶಿನ ಎಲ್ಲನೂ, ಜೀರಿಗೆ ಅಷ್ಟೂ ಏನು ಮಾಡ್ಕೊಳ್ಳೋಣ ಅಂದರೆ ಚೆನ್ನಾಗಿ ಹುರ್ಕೊಳ್ಳೋಣ, ಓಕೆನಾ? ಇದು ಮಾಡಿದ್ದೆ ಅಂದರೆ ಅಡುಗೆ ಮಾಡಿದ್ದೆ ಬೇರೆ ಮಾಡಿದ್ದೆ ಮಾಡಿಕೊಂಡು ತಿಂದು ತಿಂದು ಬೋರ್ ಆಗಿದ್ದರೆ ಈ ಥರ ಮಾಡಿಕೊಂಡು ತಿಂದರೆ ಖುಷಿ ಆಗತ್ತೆ. ಬ್ಯಾಚುಲರ್ಸ್ಗಳು ಈಸಿಯಾಗಿ ಮಾಡ್ಕೊಬೋದು ಕೂಡ. ಓಕೆ, ನೋಡ್ಕೊಳ್ಳಿ, ಬ್ರೌನ್ ಶೇಪ್ ಬರೋ ತನಕ ಚೆನ್ನಾಗಿ ಹುರ್ಕೋಬೇಕಾಗತ್ತೆ, ಓಕೆನಾ? ಈರುಳ್ಳಿ ಎಲ್ಲ ಕೆಂಪಾಗೋ ತನಕ ಚೆನ್ನಾಗಿ ಹುರ್ಕೊಳ್ಳಿ. ಹೀಗೆ ಚೆನ್ನಾಗಿ ಹುರ್ಕೊಂಡು ಬ್ರೌನ್ ಶೇಪ್ ಬರಬೇಕು ತನಕ ಚೆನ್ನಾಗಿ ಹುರ್ಕೋಬೇಕಾಯ್ತಾ, ಕೆಂಪಾಗತ್ತೆ. ನಾನು ನೋಡಿ, ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಹಾಕಿಲ್ಲ. ನೀವು ಕೂಡ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳಿ, ಸ್ಕಿಪ್ ಮಾಡಿದ್ದೀನಿ. ಅಜ್ಜಿ ಮನೇಲಿ ಏನೇನಿದೆ ಅದಷ್ಟೇ ಹಾಕ್ಬಿಟ್ಟು ಅಡುಗೆ ಮಾಡ್ತಾಯಿದ್ದೀನಿ. ನೀವು ಕೂಡ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೋಬೋದು, ಓಕೆನಾ? ಮತ್ತು ಒಣಮೆಣಸು ಕೂಡ ಹಾಕಿಲ್ಲ ನಾನು ಇದರಲ್ಲಿ, ಯಾಕಂದರೆ ಒಣಮೆಣಸು ಇಲ್ಲ, ಖಾಲಿಯಾಗಿದೆ. ಖಾರ ಪುಡಿ ಇದೆ, ನಾನು ಖಾರ ಪುಡಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಒಣಮೆಣಸು ಕೂಡ ಇದರಲ್ಲಿ ಹುರ್ಕೋಬೋದು. ಒಣಮೆಣಸು ಕೂಡ ಹುರ್ಕೊಳೋದ್ರಿಂದ ಟೇಸ್ಟಾಗಿ ಬರುತ್ತೆ. ಚೆನ್ನಾಗಿದೆ ಥರ ಹುರ್ಕೊಂಡ ನಂತರ ಇದನ್ನು ಏನು ಮಾಡಬೇಕಾಗತ್ತೆ ಅಂದರೆ ಮಿಕ್ಸರಲ್ಲಿ ಚೆನ್ನಾಗಿ ನುಣ್ಣಗೆ ಬೀಸ್ಕೊಂಬರಬೇಕು. ನೋಡಿ, ಎಲ್ಲ ಕೆಂಪಾಗತ್ತ ನಾನು ಹುರ್ಕೊತಾ ಇದ್ದೀನಿ ನಾನು. ನೀವು ಕೂಡ ಇದೇ ಥರ ಚೆನ್ನಾಗಿ ಹುರ್ಕೊಳ್ಳಿ. ನೋಡಿ, ಹೀಗೆ ಚೆನ್ನಾಗಿ ಕೆಂಪು ಹುರ್ಕೋಬೇಕಾಗತ್ತೆ. ಅದು ಟೊಮೆಟೊ ಎಲ್ಲ ಇನ್ನೂ ಸ್ಮ್ಯಾಶ್ ಆಗಿಲ್ಲ, ಇನ್ನೂ ಹುರ್ಕೊತಾ ಇದ್ದೀನಿ. ಹೀಗೆ ಚೆನ್ನಾಗಿ ಹುರ್ಕೊಂಡ್ಲಾರ್ದೇ ಮಿಕ್ಸಿ ಹಾಕ್ತಾರೆ, ಬಟ್ ಅಷ್ಟು ಟೇಸ್ಟ್ ಬರೋದಿಲ್ಲ. ಕಾಯಿ ಎಲ್ಲ ಚೆನ್ನಾಗಿ ಹುರ್ಕೊಂಡ್ರೆ ತಾನೇ ಚೆನ್ನಾಗಿ ಟೇಸ್ಟ್ ಬರೋದು. ಓಕೆ, ಬನ್ನಿ, ಎಲ್ಲ ಇದರಲ್ಲಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ನುಣ್ಣಗೆ ಮಿಕ್ಸರೆಲ್ಲ ಹಾಕ್ಕೊಂಡು ಬರ್ತೀನಿ, ಆಯಿತಾ? ಮಸಾಲೆನ ನೋಡಿ, ಚೆನ್ನಾಗಿ ನುಣ್ಣಗೆ ಮಸಾಲೆ ಹಾಕ್ಕೊಂಡು ಬಂದಿದ್ದೀನಿ. ಇವಾಗ ಎಲ್ಲ ಹುರಿದಿದ್ದು ಅಂಥದ್ದು. ಇವಾಗ ಯಾವ ಪಾತ್ರೆಯಲ್ಲಿ ಹುರ್ಕೊಂಡಿದ್ದೆ ಅಲ್ವಾ ನಾನು ಎಲ್ಲನೂ ಮಸಾಲೆನ, ಅದೇ ಪಾತ್ರೆಗೆ ಇವಾಗ ಮತ್ತೆ ಎಣ್ಣೆ ಹಾಕ್ಕೊತಾ ಇದ್ದೀನಿ, ಆಯಿಲ್ ಹಾಕ್ಕೊತಾ ಇದ್ದೀನಿ. ಆಯಿಲ್ ಕಾದ ತಕ್ಷಣ ನಾನು ಕ್ಲೀನ್ ಮಾಡ್ಕೊಂಡಿದ್ನಲ್ವ ಜಿಂಗಿ ಅಂತೀನಿ ನಾನು, ಪ್ರೌನ್ಸ್ನ, ಒಣ ಪ್ರೌನ್ಸ್ನ ಎಲ್ಲನೂ ಇದು ಮಾಡ್ಕೊತೀನಿ, ಫ್ರೈ ಮಾಡ್ಕೊತೀನಿ, ಓಕೆನಾ? ಇವಾಗ ಎಣ್ಣೆ ಕಾದಿದೆ, ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿನ ಚೆನ್ನಾಗಿ ಕೆಂಪಾಗೋ ತನಕ ಹುರ್ಕೋಬೇಕಾಗತ್ತೆ. ನೋಡಿ, ನೆಕ್ಸ್ಟು ಅರಿಶಿನ ಹಾಕ್ಕೊತೀನಿ.
ಚೆನ್ನಾಗಿ ಚಟಪಟ ಚಟಪಟ ಅಂತ ಈರುಳ್ಳಿ ಉರಿತಿರುತ್ತಲ್ವ ಆ ಟೈಮಲ್ಲಿ ಅರಿಶಿನ ಹಾಕ್ಕೋಬೇಕಾಗತ್ತೆ. ಇದರಲ್ಲಿ ಕೂಡ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡ್ಕೊಬೋದು, ಬಟ್ ನಾನು ಬೆಳ್ಳುಳ್ಳಿನ ಮಸಾಲೆಯಲ್ಲೇ ಹಾಕಿದ್ದೀನಿ, ಶುಂಠಿ ಬೇಡ ಅಂತ. ಶುಂಠಿ ತುಂಬ ಆರೋಗ್ಯಕರ. ಶುಂಠಿನೇ ನಾವು ಅಡುಗೆಯಲ್ಲಿ ಬಳಸೋದ್ರಿಂದ ಏನಾಗುತ್ತೆ ಅಂದರೆ ಹಸಿವು ಕೂಡ ಬೇಗ ಆಗುತ್ತೆ. ಓಕೆನಾ? ಯಾರಿಗೆ ಹಸಿವು ಆಗ್ತಿರಲ್ಲ, ಊಟ ಸೇರ್ತಿರಲ್ಲ ಅಂಥವ್ರು ಅಡುಗೆಯಲ್ಲಿ ಶುಂಠಿಯನ್ನು ಆ್ಯಡ್ ಮಾಡಿ ಊಟ ಮಾಡೋದರಿಂದ ಏನಾಗುತ್ತೆ ಅಂದರೆ ಹಸಿವು ಕೂಡ. ನೋಡಿ ಇವಾಗ ದೊಡ್ಡ ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಇದು ಕೂಡ ರುಚಿ ಚೆನ್ನಾಗಿ ಬರುತ್ತೆ ದೊಡ್ಡ ಉಪ್ಪು ಯೂಸ್ ಮಾಡೋದ್ರಿಂದ. ಮತ್ತೇನಂತಂದರೆ ಇದರಿಂದ ಗಳಗಂಡ ರೋಗ ಅನ್ನೋದು ಬರೋದಿಲ್ಲ. ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯ ಉಪ್ಪಿದು ದೊಡ್ಡ ಉಪ್ಪು. ಸಣ್ಣ ಉಪ್ಪಿಗಿಂತಲೂ ದೊಡ್ಡ ಉಪ್ಪು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ನೆಕ್ಸ್ಟು ಟೊಮೆಟೊನ ಹಾಕ್ಕೊತಿದ್ದೀನಿ. ಯಾವಾಗಲೂ ಅರಿಶಿನ, ಎಣ್ಣೆ, ಉಪ್ಪು ಹಾಕಿ ನಾವು ಈರುಳ್ಳಿ ಟೊಮೆಟೊನ ತಿರ್ಸ್ಕೊಳೋದ್ರಿಂದ ಏನಾಗುತ್ತೆ, ಬೇಗ ಸ್ಮ್ಯಾಶ್ ಆಗುತ್ತೆ. ಅವೆಲ್ಲ ಸ್ಮ್ಯಾಶ್ ಆದ ತಕ್ಷಣ, ಕೆಂಪಾಗಿ ಹುರ್ಕೊಂಡ ತಕ್ಷಣ ನಾನು ಇಲ್ಲಿ ಕ್ಲೀನ್ ಮಾಡಿ ಇಟ್ಕೊಂಡಿರೋ ಅಂಥ ಒಣ ಜಿಂಗೆನ ಆ್ಯಡ್ ಮಾಡ್ಕೊತೀನಿ. ಆಲ್ರೆಡಿ ನಾನು ಕ್ಲೀನ್ ಮಾಡಿಕೊಂಡು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಈಗ ಅದನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ಆಲ್ರೆಡಿ ಮಸಾಲೆಲಿ ಸ್ವಲ್ಪ ಅರಿಶಿನ ಹಾಕಿದ್ದೆ, ಸ್ವಲ್ಪ ಹಾಗೆ ಇದರಲ್ಲಿ ಸ್ವಲ್ಪ ಅರಿಶಿನ ಹಾಕಿದ್ದೀನಿ. ಉಪ್ಪು ಕೂಡ ನೋಡ್ಕೊಂಡು ರುಚಿ ತಕ್ಕಷ್ಟು ಹಾಕ್ಕೋಬೇಕಾಗತ್ತೆ. ಇವಾಗ ಗರಂ ಮಸಾಲ ಅಂತಾರಲ್ಲ, ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ನೀವು ಧನಿಯಾ ಪೌಡ್ರು ಕೂಡ ಹಾಕ್ಕೋಬೋದು. ಓಕೆನಾ? ನಾನು ಗರಂ ಮಸಾಲ ಹಾಕ್ಕೊಂಡೆ. ರುಚಿ ತಕ್ಕಷ್ಟು ಖಾರ ಪುಡಿ ಹಾಕ್ಕೊತಾ ಇದ್ದೀನಿ. ನೀವು ಜಾಸ್ತಿ ಖಾರ ತಿನ್ನೋರಾದರೆ ಜಾಸ್ತಿ ಖಾರ ಹಾಕ್ಕೊಳ್ಳಿ. ನಮ್ಮನೇಲಿ ನಾನು ಜಾಸ್ತಿನೇ ಖಾರ ತಿನ್ನೋದು. ನೋಡಿ, ಯಾಕಂದರೆ ನಾನು ಸ್ವಲ್ಪ ಕ್ವಾಂಟಿಟಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಖಾರ ಪುಡಿ ಹಾಕಿದ್ದೀನಿ. ಜಾಸ್ತಿ ಮಸಾಲೆ ಇದು ಮಾಡ್ಕೊಂಡಿಲ್ಲ ನಾನು, ಸ್ವಲ್ಪ ಮಸಾಲೆನ ಹುರ್ಕೊಂಡಿದ್ದು, ಅದಕ್ಕೆ ತಕ್ಕಷ್ಟೇ ಖಾರ ಹಾಕ್ಕೊತಾ ಇದ್ದೀನಿ. ನೀವು ಕೂಡ ಮಸಾಲೆ ಎಷ್ಟು ತೆಗೆದಿರ್ತೀರೋ ಅದೇ ಕ್ವಾಂಟಿಟಿ ಮೇಲೆ ಖಾರನ ಹಾಕ್ಕೊಳ್ಳಿ. ಎಷ್ಟು ಖಾರ ತಿಂತೀರ ಅಷ್ಟನ್ನೇ ಹಾಕ್ಕೊಳ್ಳಿ. ಮಸಾಲೆ ಪದಾರ್ಥಗಳು ಕೂಡ ಗರಂ ಮಸಾಲ ಆಗಿರ್ಬೋದು, ಯಾವುದೇ ಧನಿಯಾ ಪೌಡ್ರ್ ಆಗಿದೆ, ಎಲ್ಲನೂ ಲಿಮಿಟ್ ತಕ್ಕಷ್ಟೇ ಹಾಕ್ಕೋಬೇಕಾಗತ್ತೆ. ಅತಿಯಾಗಿ ಹಾಕ್ಬಿಟ್ರೆ ಮಸಾಲೆ ವಾಸನೆ ಬರ್ತಿರುತ್ತೆ. ನೋಡಿ, ನಾನು ಹುರ್ಕೊಂಡು ಮಸಾಲೆ ಹಾಕ್ಕೊಂಬಂದಿರೋ ಅಂಥದ್ದನ್ನ ಹಾಕ್ಕೊತಾ ಇದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಅದ್ರ ಜೊತೆನೇ ತಿರುಗಿಸ್ತಾ ಇದ್ದೀನಿ. ಮಸಾಲೆ ಹಸಿ ವಾಸನೆ ಹೋಗೋ ತನಕ ಇದೇ ಥರ ತಿರ್ಸ್ಕೋಬೇಕಾಗತ್ತೆ. ಈಗ ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹೇಗೆ ಅಂತಂದರೆ ಸ್ವಲ್ಪ ಗಟ್ಟಿಯಾಗಿ ಚಟ್ನಿ ಥರ ಇದು ಮಾಡ್ಕೊತಿರೋದು, ಟೇಸ್ಟಿದಾಗಲಿ ಅಂತ. ಜಾಸ್ತಿಯಾಗಿ ನೀರಾಗಿ ಮಾಡಿಕೊಂಡ್ರೆ ಅಷ್ಟು ರುಚಿ ಬರೋದಿಲ್ಲ ಜಿಂಗಿ ಸುಕ್ಕ. ಅದಕ್ಕೆ ನಾನು ಈ ಥರ ಮಾಡ್ಕೊತಾ ಇರೋದು. ಹಾಗೆ ಖಾರ ಪುಡಿ ಹಾಕ್ಕೊಂಡು ಕೂಡ ಮಾಡ್ಕೋಬೋದು, ಬಟ್ ಅದಕ್ಕಿಂತ ಇದು ಹುರ್ಕೊಂಡು ಮಾಡ್ಕೊಳೋ ಸುಕ್ಕ ಇದೆ ಅಲ್ವಾ, ಸಖತ್ತಾಗಿ ಟೇಸ್ಟಿಯಾಗಿರುತ್ತೆ ಗಾಯ್ಸ್. ಓಕೆ, ಬನ್ನಿ, ಇದು ಚೆನ್ನಾಗಿ ಕುದೀತಾ ಇರಲಿ. ನೋಡಿ, ಹುಣ್ಸೆಹಣ್ಣು ನೀರು ಹಾಕ್ಕೊಳ್ಳಿ. ಮಸಾಲೆಲಿ ಕೂಡ ನೀವು ಹಾಕ್ಕೋಬೋದು. ನಾನು ಮೇಲೆ ಹಾಕ್ತಾಯಿದ್ದೀನಿ, ನೆನೆಸಿಟ್ಟಿದ್ದೆ ಅಲ್ವಾ, ಅದನ್ನು ಈಗ ಹುಣ್ಸೆಹಣ್ಣು ನೀರನ್ನ ಹಾಕ್ಕೊತಾ ಇದ್ದೀನಿ. ಈಗ ಲಾಸ್ಟಿಗೆ ಹುಣ್ಸೆಹಣ್ಣು ನೀರು ಹಾಕ್ಬಿಟ್ಟು ತಿರ್ಸ್ಕೊತಾ ಇದ್ದೀನಿ. ಆಲ್ರೆಡಿ ನಾನು ಮಸಾಲೆ ಹಸಿ ವಾಸನೆ ಹೋಗ್ಬೇಕಂತ ಆವಾಗಲೇ ಹುರ್ಕೊಂಡಿದ್ದೆ ಅಲ್ವಾ, ಆಗಿದೆ. ಓಕೆ, ನೋಡಿ, ಇದೇ ಜಿಂಗಿ ಚಟ್ನಿ. ಎಲ್ಲರೂ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನೆಕ್ಸ್ಟ್